Hello, dear students. Welcome back to my class. I'm Dr. Indrani Katti, and now I'm going to tell you how to solve or how to calculate the index point. Okay, so this is all about stock market operations. There, you may get a question on the calculation of market value. Okay, last time, this is the problem which is extracted from 2023 question paper. Okay, so how the question paper appeared. The following information is given. Four companies' informations are provided to you. That is MNOP. Okay. Now, number of shares. These are number of shares of MNOP, and these are the market price per share. MPS is nothing but market price per share on November 1, November 2, and November 3. ಸೊ 3 ದಿನದ ಮಾರ್ಕೆಟ್ ಪ್ರೈಸ್ ಈ ಬೇರೆ ಬೇರೆ ಕಂಪನಿ 4 ಕಂಪನಿದು ಕೊಟ್ಟಿದ್ದಾರೆ. ಓಕೆ, ಸೊ ಆಕ್ಚುಲಿ ಇಂಡೆಕ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ. ಇನ್ಫ್ಯಾಕ್ಟ್ ಸೆನ್ಸೆಕ್ಸ್ BSE ಸೆನ್ಸೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 30 ಕಂಪನಿ ಸ್ಕ್ರಿಪ್ಟ್ ಗಳನ್ನ ತಗೊಂಡಿರ್ತಾರೆ. NSE ನಲ್ಲಿ ನಿಫ್ಟಿ 50 ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 50 ಕಂಪನೀಸ್. ಸೊ ಇಲ್ಲಿ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್. ಇದು ಏನ್ ಕೇಳ್ತಾರೆ ಅಂದ್ರೆ ಅಷ್ಟು 30 ಕಂಪನಿ 50 ಕಂಪನಿದೆಲ್ಲ ಕೊಡೋದಿಲ್ಲ. 4 ಕಂಪನಿ 5 ಕಂಪನಿದು ಕೊಡ್ತಾರೆ. ಅವಾಗ ಕೊಟ್ಟಾಗ ನೀವು ಹೇಗೆ ಇಂಡೆಕ್ಸ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಡೆಕ್ಸ್ ಈಸ್ ದ ಪರ್ಫಾರ್ಮೆನ್ಸ್. ಓಕೆ, ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಇಂದು ಸ್ಟಾಕ್ ಮಾರ್ಕೆಟಿನ ಪರ್ಫಾರ್ಮೆನ್ಸ್ ನ ಯಾವ ರೀತಿ ತೋರಿಸ್ತಾರೆ ಅಂತಂದ್ರೆ ಅದು ಇಂಡೆಕ್ಸ್ ಪಾಯಿಂಟ್ಗಳನ್ನ ನೋಡಿ ಅಸೆಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇಂಡಿಕೇಟರ್ ಆಫ್ ದ ಸ್ಟಾಕ್ ಮಾರ್ಕೆಟ್ಗೆ ಇಂಡೈಸಸ್ ಅಥವಾ ಇಂಡೆಕ್ಸ್ ಗಳಂತ ಹೇಳ್ತೀವಿ. ಸೊ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ವೇಟೆಡ್ ಇಂಡೆಕ್ಸ್ ಅಂಡ್ ಇಂಡೆಕ್ಸ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಇಂಡೆಕ್ಸ್ ಪಾಯಿಂಟ್ ಗಳನ್ನ ಫೈನಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಇದೆ ಮಕ್ಕಳೇ, ಬಹಳ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಟೈಪ್ ಕ್ವೆಶನ್ ಅನ್ನ 10 ಮಾರ್ಕ್ಸಿಗೆ ಬಂದಿರುತ್ತಲ್ಲ. ಸೊ ಲಾಸ್ಟ್ ಟೈಮು ಬಂದಿತ್ತು, 2022 ನಲ್ಲಿ ಬಂದಿತ್ತು, 2023 ನಲ್ಲಿ ಕೇಳಿದ್ದಾರೆ. ಸೊ ಈ ಸಲಾನು ಇದ್ರ ಮೇಲೆ ನಿಮ್ಗೊಂದು 10 ಮಾರ್ಕ್ಸಿನ ಕ್ವೆಶನ್ ಇರುತ್ತೆ. ಓಕೆ, ಇಂಡೆಕ್ಸ್ ಪಾಯಿಂಟ್ ಮೇಲೆ ಕ್ಯಾಲ್ಕುಲೇಷನ್ ಇರುತ್ತೆ. ಹೇಗೆ ಮಾಡಬೇಕು ಅಂತ ಈ ಪ್ರಾಬ್ಲಮ್ ಅಲ್ಲೇ ನಿಮ್ಗೆ 50% ಆನ್ಸರ್ನ ಈ ಪ್ರಾಬ್ಲಮ್ ಅಲ್ಲೇ ಸಿಕ್ಬಿಟ್ಟಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಶೇರ್ಸ್ ಇಂಟು MPS. ಓಕೆ, ಆ ದಿನದ MPS ನ ತಗೊಳ್ಬೇಕು. ಬರ್ರಿ ಇಲ್ಲಿ ಒಂದು ಟೇಬಲ್ ಹಾಕಿದ್ದೀನಿ ನೋಡ್ರಿ. ಸ್ಟೇಟ್ಮೆಂಟ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಕಂಪನೀಸ್ MNOP 4 ಕಂಪನಿಗಳದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲೇನ್ ಬರುತ್ತಂದ್ರೆ ಬೇಸ್ ಪೀರಿಯಡ್ ಯಾವುದು ತಗೊಳ್ಬೇಕು ಅಂತಂದ್ರೆ ನವೆಂಬರ್ 1 ಅನ್ನ ನಾವು ಬೇಸ್ ಪೀರಿಯಡ್ ಅಂತ ತಗೊಳ್ತೀವಿ. ಬೇಸ್ ಇಂಡೆಕ್ಸ್ ಪಾಯಿಂಟ್ಗಳು BSE ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ರೆ ಕ್ವೆಶನ್ ಪೇಪರ್ ಅಲ್ಲಿ 100 ಪಾಯಿಂಟ್ಸ್ ಅನ್ನ ತಗೋಬೇಕು ಬೇಸ್ ಪಾಯಿಂಟ್ ಅನ್ನ. NSE ಇಂಡೆಕ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಕತ್ತೀರಿ ಅಂತ ಕೊಟ್ಟಿದ್ರೆ ಕ್ವೆಶನ್ ಪೇಪರ್ ಅಲ್ಲಿ 1000 ಪಾಯಿಂಟ್ಸ್ ಅಂತ ತಗೊಳ್ಬೇಕು. ಓಕೆ, ಸೊ BSE 100 ಬರುತ್ತೆ, NSE 1000 ಬೇಸ್ ಪಾಯಿಂಟ್ ಇರುತ್ತೆ ಅಂತ ಗೊತ್ತು ಎಲ್ಲರಿಗೂ. ಓಕೆ, ಸೊ ಇಲ್ಲಿ ಕ್ವೆಶನ್ ಪೇಪರ್ ಅಲ್ಲಿ BSE ಕಂಪನಿಗಳನ್ನ ಕೊಟ್ಟಿದೀವಿ ಅಂತ ಅಂದಾಗ 100 ಪಾಯಿಂಟ್ ನಿಂದ ಮಲ್ಟಿಪ್ಲೈ ಮಾಡ್ಕೋತೀವಿ, ಅಥವಾ NSE ಕೊಟ್ಟಿವಿ ಅಂದ್ರೆ 1000 ಪಾಯಿಂಟ್ ಇಂದ ನಾವು ತಗೊಳ್ಬೇಕಾಗತ್ತೆ. ಓಕೆ, ಸೊ ಅದು ಎರಡೂ ಕೊಟ್ಟಿಲ್ರಿ ಏನ್ ಮಾಡೋದ್ರಿ ಅಂತ ಕ್ವೆಶನ್ ಬಂದಾಗ ನೀವು ಬರಿಬೇಕಾಗತ್ತೆ ನೋಟ್ ಅಲ್ಲಿ ಏನಂತ, BSE ಬೇಸ್ ಪಾಯಿಂಟ್ ಅನ್ನ ನಾನು ತಗೊಂಡಿದ್ದೀನಿ 100 ಅಂತ, ಅಥವಾ NSE 1000 ಪಾಯಿಂಟ್ಸ್ ನ ನಾನು ಬೇಸ್ ಪಾಯಿಂಟ್ ಆಗಿ ತಗೊಂಡಿದ್ದೀನಿ ಅಂತ ಒಂದು ನೋಟ್ ಬರೆದ್ರೆ ಸಾಕು. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ಸೊಲ್ಯೂಷನ್. ಹೆಂಗ್ ಮಾಡ್ಬೇಕು ನೋಡ್ರಿ. ಈ ಪ್ರಾಬ್ಲಮ್ನಾಗ ಕೊಟ್ಟಾನೆ ಕಂಪನಿ MNOP ಅಂತ ಕೊಟ್ಟಾನೆ, ನಂಬರ್ ಆಫ್ ಶೇರ್ಸ್ ಕೊಟ್ಟಿರ್ತಾನೆ, MPS ಪರ್ ಶೇರ್, ಒಂದು ಶೇರಿಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು, ಈ ಕಂಪನಿದು ಎಮ್ದು ಎಷ್ಟು, ಎನ್ದು ಎಷ್ಟು, ಓದ್ ಎಷ್ಟು ಎಲ್ಲ ಕೊಟ್ಟಿರ್ತಾನೆ. ನವೆಂಬರ್ 1ಗೂ ಕೊಟ್ಟಾನೆ, ನವೆಂಬರ್ 2ಗೂ ಕೊಟ್ಟಾನೆ, ನವೆಂಬರ್ 3ಗೂ ಕೊಟ್ಟಾನೆ. ಸೊ ನವೆಂಬರ್ 1ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ನವೆಂಬರ್ 2ಗೂ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ದ ಲಾಸ್ಟ್ ಸ್ಟೇಜಸ್ ನವೆಂಬರ್ 3ಗೂ ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಂಗಾರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಹಂಗಂದ್ರೆ ಏನು ಅಂತ ನಿಮ್ಗೆ ಕ್ವೆಶನ್ ಎದುರಿಗೆ ಬರುತ್ತೆ. ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಶೇರ್ಸ್, ಆ ಕಂಪನಿಯ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅದರ ಜೊತೆಗೆ ಮಾರ್ಕೆಟ್ ಪ್ರೈಸ್, ಅವತ್ತಿನ ದಿನದ ಮಾರ್ಕೆಟ್ ಪ್ರೈಸ್ ಏನಿದೆ ಅಲ್ಲ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಪ್ಪ, ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ನೋಡ್ರಿ ಇಲ್ಲಿ 400 ಇಂಟು 200 ಹಾಕೊಳ್ತೀರಿ. 400 ನಂಬರ್ ಆಫ್ ಶೇರ್ಸ್ ಇದೆ, 200 rupees ಪರ್ ಶೇರ್ ಇದೆ. ಹಂಗಾರೆ ಮಾರ್ಕೆಟ್ ಪ್ರೈಸ್ ಕ್ಯಾಪಿಟಲೈಸೇಷನ್ ಅಲ್ಲಿ ಎಷ್ಟಾಯ್ತು ಅಂತ ಕ್ವೆಶನ್ ನಿಮಗೆ ಬರುತ್ತೆ. ಅವಾಗ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 80,000 ಅಂತ ಆಗುತ್ತೆ, ಹೌದಲ್ಲ? ಸೊ ಲೆಟ್ಸ್ ಟೇಕ್ ಇಟ್ ಆಸ್ 80,000. ಓಕೆ, ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ M ಕಂಪನಿ ಈಸ್ ಆನ್ November 1st, ಇಟ್ ಈಸ್ 80,000. ಹಾಗೆ ಬರ್ರಿ 250 rupees
50 ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ಬೈ 120 ಶೇರ್ಸ್ ಅಂತ ತಗೊಂಡ್ರೆ ಇಲ್ಲಿ ನಮಗೆ ಬರೋದು ಉತ್ತರ ಏನು ಬರುತ್ತೆ 30,000 ಅಂತ ಉತ್ತರ ಬರ್ತದೆ. ಓಕೆ, 25 250 ಇಂಟು 12 ದಟ್ ಈಸ್ 120 ಮಾಡ್ಕೊಂಡ್ರೆ 30,000 ಆನ್ಸರ್ ಬರುತ್ತೆ. ಹಾಗೆ ಏನ್ ಮಾಡ್ಬೇಕ್ರಿ, ಮುಂದೆ ಓ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆನ್ ನವೆಂಬರ್ 1 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಲ್ಲ. ಸೊ ಇಲ್ಲಿ ಹೆಂಗ್ ಮಾಡ್ತೀವಿ ಅಂತಂದ್ರೆ 150 ಇಂಟು 80 ಹಾಕುರಿ. ಎಷ್ಟು ಬಂತು? 150 ಇಂಟು 80 ಇಟ್ ಈಸ್ 12,000. ಓಕೆ, ಸೊ ಮಾಡಿ ನೋಡ್ರಿ, ನೀವು ಕ್ಯಾಲ್ಕುಲೇಟರ್ ಇಟ್ಕೋರಿ ಬಾಜುಕ, ಇಟ್ಕೊಂಡ ಹೆಂಗ್ ಬರ್ತದೆ ಅಂತ ಹೇಳಿ ನೋಡಿದ್ರೆ ಆತಪ್ಪ. ಓಕೆ, ಈಗ ನೋಡ್ರಿ ನೆಕ್ಸ್ಟ್ 100 ಇಂಟು 100 ಶೇರ್ ಅದಾವಂತ, ಇಲ್ಲಿ 100 rupees ಪರ್ ಶೇರ್ ಐತಂತ. ಹಂಗಾರೆ 100 ಇಂಟು 100 ಈಸ್ ಈಕ್ವಲ್ ಟು 10,000. ಓಕೆ, ಸೊ ಇಲ್ಲಿ ನಮಗೆ ಆನ್ಸರ್ ಬರೋದು 10,000 ಅಂತ ಬಂತು. ಟೋಟಲ್ ಮಾಡ್ರಿ, ಇದನ್ನ ಟೋಟಲ್ ಮಾಡಿದಾಗ ನವೆಂಬರ್ 1ಗೆ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ವೆನ್ ಯು ಮೇಕ್ ದ ಟೋಟಲ್ ಆಫ್ 80,000 ಪ್ಲಸ್ 30,000 ಪ್ಲಸ್ 12,000 ಪ್ಲಸ್ 10,000 ಈಸ್ ಈಕ್ವಲ್ ಟು 1,32,000 ಅಂತ ಗೊತ್ತಾಗುತ್ತೆ. ಹೌದಾ? ಸೊ ಇದನ್ನ 4 ನೋಡ್ರಿ, 80 ಪ್ಲಸ್ 30 ಪ್ಲಸ್ 12 ಪ್ಲಸ್ 10, ಇದನ್ನ 4 ಟೋಟಲ್ ಮಾಡಿದಾಗ 1,32,000 ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆನ್ ನವೆಂಬರ್ 1 is 1,32,000 ಅಂತ ಬಂತು. ಈಗ ನೆಕ್ಸ್ಟ್ ಬರ್ತೀವಿ, ಏನು ನವೆಂಬರ್ 2ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಡು ಹಿಡಿತಾ ಇದ್ದೀವಿ. ಇಲ್ಲೂ ಕೂಡ ಹಾಗೆ ಬರುತ್ತೆ. ಹಾಗೆ ಈ 400 ಶೇರ್ಸ್ ಮಲ್ಟಿಪ್ಲೈಡ್ ಬೈ 220 rupees ಹಾಕೊಂಡಾಗ ಎಷ್ಟಾಗತ್ತೆ ನೋಡ್ರಿ, 400 shares into 220 rupees ಅಂದಾಗ 88,000. ಓಕೆ, ಸೊ ಇಲ್ಲಿ ನಮ್ಗೆ ಆನ್ಸರ್ ಬಂತು 88,000. ಸೆಕೆಂಡ್ ಡೇ ಆನ್ಸರ್ ಬರುತ್ತೆ 31,250. ಮಾಡಿ ನೋಡ್ರಿ, 31,250. ಓಕೆ, ಸೊ ಕಾಮ ಇಡ್ಬೇಕಿತ್ತು ಇಲ್ಲೊಂದು. ಎಸ್, ಸೊ ನೆಕ್ಸ್ಟ್ ಥರ್ಡ್ಗೆ ಬರ್ತೀವಿ, ಓ ಕಂಪನಿದು ನೋಡ್ತೀವಿ. ಸೆಕೆಂಡ್ ಡೇಗೆ ಓ ಕಂಪನಿದು ಎಷ್ಟು ನಂಬರ್ ಆಫ್ ಶೇರ್ಸ್ ಅದಾವ್ರಿ? 150 ಶೇರ್ಸ್ ಅದಾವ. ಒಂದು ಶೇರಿಗೆ ಎಷ್ಟು? 90 ರೂಪಾಯಿ. ಹಂಗಾರ ಎಷ್ಟಾಯ್ತು? 13,500. ಆಮ್ ಐ ಕರೆಕ್ಟ್? 13,500. ಓಕೆ, ಸೊ ಫೋರ್ತ್ ಕ್ಯಾಲ್ಕುಲೇಷನ್ ಬರ್ತೀವಿ. ಪಿ ಕಂಪನಿದು ನಂಬರ್ ಆಫ್ ಶೇರ್ಸ್ ಎಷ್ಟು ಅದಾವು? 100 ಅದಾವ. ಒಂದು ಶೇರಿಗೆ ಎಷ್ಟೈತ್ರಿ? 110 rupees ಐತಿ. ಹಂಗಾರೆ ಮಲ್ಟಿಪ್ಲೈ ಮಾಡ್ರಿ, ಇದೆಷ್ಟು ಬಂತು? 11,000. ಓಕೆ, ಸೊ ಹಿಂಗೆ ಮಾಡ್ತೀವಿ. ಈಗ ನವೆಂಬರ್ 2ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೋಟಲ್ ಎಷ್ಟಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ನವೆಂಬರ್ 2ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೋಟಲ್ ಮಾಡಿದಾಗ, ಟೋಟಲ್ ಹೆಂಗೆ ಮಾಡೋದು ಗೊತ್ತಲ್ಲ ಎಲ್ಲರಿಗೂ? 4 ಕಂಪನಿದು ಟೋಟಲ್ ಮಾಡ್ಕೊರಿ. 1,43,000. ಓಕೆ, 43,750. ರೈಟ್? ಸೊ ನೋಡ್ರಿ ಕರೆಕ್ಟ್ ಐತಿಲ್ಲೋ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊರಿ. ಓಕೆ, ಸೊ ಈಗ ನೆಕ್ಸ್ಟ್ ಬಂತಪ್ಪ, ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆನ್ ನವೆಂಬರ್ 3 ಒಂದು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಇಲ್ಲಿ ಹೆಂಗೆ ಅಗೇನ್ ಟೇಕ್ ದ ನಂಬರ್ ಆಫ್ ಶೇರ್ಸ್, ಇದು ನಂಬರ್ ಆಫ್ ಶೇರ್ಸ್ ಕಾಲಮ್ ರೀ. ಈ ನಂಬರ್ ಆಫ್ ಶೇರ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇದಕ್ಕೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ಗೆ. ಓಕೆ, ಸೊ ಇಲ್ಲಿ ತಗೋರಿ 400 ಶೇರ್ಸ್ ಇಂಟು 230 ಎಷ್ಟಾತ್ರಿ? ಮಾಡಿ ನೋಡ್ರಿ, 92,000. ಆಮ್ ಐ ಕರೆಕ್ಟ್? ಓಕೆ, ನೆಕ್ಸ್ಟ್ ಬೇರೆ ಕಂಪ್ನಿದು ಹೋಗ್ತೀವಿ. ಎನ್ ಕಂಪ್ನಿ ತಗೋತೀರಿ. ನಂಬರ್ ಆಫ್ ಶೇರ್ಸ್ ಎಷ್ಟು ಅದಾವು? 250 ಐತಿ. ಮತ್ತೆ ಇಲ್ಲಿ 100 rupees ಐತಿ. ಈಸಿ 25,000 ಬಂತು. ಏನು ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಓ ಕಂಪನಿದು ಬರ್ತೀವಿ. 150 ಶೇರ್ಸ್ ಮಾರ್ಕೆಟ್ ಪ್ರೈಸ್ ಇಸ್ ₹80. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ರೀ? 12,000. ರೈಟ್? ಓಕೆ, ಕರೆಕ್ಟ್? ನೋಡ್ರಿ, ಮಾಡ್ರಿ, ಕ್ರಾಸ್ ವೆರಿಫೈ ಮಾಡ್ಕೋರಿ. And the last one is 100 share multiplied by 90. It is 9,000. Okay, so simply it is 9,000. Okay, right. So total madri ella ಕೂಡಿಸಿ ಎಷ್ಟಾಗ್ತದ್ರಿ? 1,38,000. ಮಾಡಿ ನೋಡ್ರಿ, 1,38,000. This is the question paper asked only. Okay, ಲಾಸ್ಟ್ ಟೈಮ್ ಕೇಳಿರೋ ಕ್ವಶನ್ ಪೇಪರ್ ಅಲ್ಲಿ ಇದೆ ಪ್ರಾಬ್ಲಮ್ನ ತಗೊಂಡಿದ್ದೀನಿ ನಾನು. ಮತ್ತೆ ಬೇರೆದಲ್ಲ, ಇದೇ ಟೈಪ್ದೆ ಸ್ವಲ್ಪ ನಂಬರ್ಸ್ ಎಲ್ಲ, ನಂಬರ್ ಆಫ್ ಕಂಪ್ನೀಸ್ ಚೇಂಜ್ ಆಗಿರ್ತಾವೆ, ನೇಮ್ ಆಫ್ ದ ಕಂಪ್ನಿ ಚೇಂಜ್ ಆಗಿರ್ತಾವೆ, ಮಾರ್ಕೆಟ್ ಪ್ರೈಸ್ ಡೇಟ್ ಮಂತ್ನು ಚೇಂಜ್ ಆಗಿರುತ್ತೆ, ಪ್ರೈಸು MPSನು ಚೇಂಜ್ ಮಾಡಿಕೊಟ್ಟಿರ್ತಾರೆ. ಸಿಂಪಲ್ ಲಾಜಿಕ್ನ ಉಪಯೋಗ ಮಾಡಿಕೊಂಡು ನಂಬರ್ ಆಫ್ ಶೇರ್ಸ್ ಇಂಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ನ ಹೊಡೆದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗೊತ್ತಾಗ್ತೈತಿ. 3 ದಿನದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೋಟಲ್ ಮಾಡ್ಕೊಳ್ತೀರಿ. ಇಲ್ಲಿ ಮೇಲೆನೆ ಹೆಡಿಂಗ್ ಅಲ್ಲೇ ಹಾಕಿದೀವಿ, ಏನು ಬೇಸ್ ಪೀರಿಯಡ್ ಈಸ್ ನವೆಂಬರ್ 1. ಬೇಸ್ ಪೀರಿಯಡ್ ಏನು ಬಂತು? ನವೆಂಬರ್ 1. ಇದು ಬೇಸ್ ಪೀರಿಯಡ್ ಅಂತ ಹೇಳ್ತೀವಿ. ನವೆಂಬರ್ 1 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಬೇಸ್ ಕ್ಯಾಪಿಟಲೈಸೇಷನ್ ಅಂತೂ ಹೇಳ್ಕೊತೀವಿ. ಓಕೆ,
ಈಗ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ಪಾಯಿಂಟ್ಸ್ ಇಲ್ಲಿ ಐತೆ ನೋಡ್ರಿ 50% ಅಲ್ಲಿಗೆ ಮಾರ್ಕ್ಸ್ ಬೀಳುತ್ತೆ ನಿಮ್ಗೆ, ಇನ್ನೊಂದು 50% ಇದಕ್ಕೆ ಮಾರ್ಕ್ಸ್ ಇರುತ್ತೆ. ಓಕೆ, ಇಂಡೆಕ್ಸ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಏನ್ ಬರ್ತದೆ ನೋಡ್ರಿ, ಕರೆಂಟ್ ಮಾರ್ಕೆಟ್ ಪ್ರೈಸ್, ಓಕೆ, ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆನ್ ಬೇಸ್ ಡೇಟ್. ಬೇಸ್ ಡೇಟ್ ಏನ್ ತಗೊಂಡಿವ್ರಿ, November 1. ಓಕೆ, ಇಲ್ಲಿ ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಫಸ್ಟ್ ಡೇ ಇದ್ದು ನಾವು ಇಂಡೆಕ್ಸ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕತ್ತೀವಂದ್ರ ಏನ್ ತಗೊಳ್ತೀವ್ರಿ, ಇಲ್ಲಿ ಹಿಂಗ ತಗೊಳ್ತೀವಿ, ಏನಂತ, ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಇವತ್ತಿನ ದಿನದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು ಅಂತ. ಸೊ ಬರೆಯೋನು ಇಲ್ಲೇ 1,32,000. ಓಕೆ, 1,32,000 ಇದ್ದದ್ದು ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅವತ್ತಿನ ದಿನದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ November 1ಗೆ, ಅದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐತಿ. ಬೇಸ್ ಏನೈತ್ರಿ, ಬೇಸು ಅದೇ ಐತ್ರಿ. ಓಕೆ, ಬೇಸ್ ಈಸ್ ಆಲ್ಸೋ, ಬೇಸ್ ಡೇಟ್ ಈಸ್ November 1 ಅಂತನ ಬೇಸ್ ಡೇಟ್ ತಗೊಂಡಿವಲ್ಲ, ಅದಕ್ಕೆ ಬೇಸ್ ಡೇಟ್ ಕೂಡ ಅದೇ ಆಗುತ್ತೆ. ಇಂಟು ನೋಡ್ರಿ ಕ್ವೆಶನ್ ಬಂತಿಲ್ಲಿ, ಇಲ್ಲಿ ಇಂಟು 100 ಪಾಯಿಂಟ್ಸ್ ತಗೊಂಡಿನಿ. ಬಿ ಎಸ್ ಇದೆ ನಿಮ್ ಕ್ವೆಶನ್ ಪೇಪರ್ನ ಬಿ ಎಸ್ ಇದ್ ಕ್ಯಾಲ್ಕುಲೇಟ್ ಮಾಡಂದ್ರೆ 100 ತಗೋಬೇಕು. ಎನ್ ಎಸ್ ಇದ್ ಕೇಳಾರಂದ್ರೆ ಏನ್ ತಗೋಬೇಕು ಹೇಳ್ರಿ, 1000 ತಗೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಇಂಟು 100 ಅಥವಾ ಇಂಟು 1000 ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮಕ್ಳೇ. Okay, if it is BSc, take it as 100 points. If it is NSc, take it as 1000 points. Okay, keep this in your mind. ಕ್ವೆಶನ್ ಪೇಪರ್ನಾಗ ಎರಡು ಕೇಳಿಲ್ರಿ, ಹೆಂಗ್ ಮಾಡ್ಬೇಕ್ರಿ ಮೇಡಮ್ ಅಂತ ಕೇಳಿದಾಗ ನೀವು ಅಸಂಪ್ಷನ್ ಮಾಡ್ಕೊರಿ, ಬಿ ಎಸ್ ಸಿ ಅಂತ ಹೆಡಿಂಗ್ ಹಾಕ್ರಿ, ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ಪಾಯಿಂಟ್ ಇನ್ ಆನ್ ಬಿ ಎಸ್ ಸಿ ಅಂತನಾರ ಹಾಕ್ರಿ, ಅಥವಾ ಆನ್ ಎನ್ ಎಸ್ ಸಿ ಸ್ಟಾಕ್ ಮಾರ್ಕೆಟ್ ಅಂತ ಹಾಕಿದ್ರೆ, ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ ಅಂತ ಹೇಳಿದ್ರೆ 1000 ಪಾಯಿಂಟ್ಸ್. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಗೈತಿ. ಈಗ ನಾ ಇಲ್ಲಿ ತಗೊಳ್ತಾ ಇರೋದು 100 ಅಂತ ಇಟ್ಕೊಂಡೆ, ಯಾಕಂದ್ರೆ ಬಿ ಎಸ್ ಸಿ ಅಂತ ಬ್ರಾಕೆಟ್ನಾಗ ಹಾಕಿ ನೋಡ್ರಿ. ಓಕೆ, ಈಸ್ ಈಕ್ವಲ್ ಟು ಏನ್ ಬಂತ್ರಿ, ಇಲ್ಲಿ ಸೇಮ್ ಬರುತ್ತಲ್ಲ, 1,32,000 ಡಿವೈಡೆಡ್ ಬೈ 1,32,000 ಏನಾಗುತ್ತೆ, ಮ್ಯಾಲೂ ಒಂದೇ ಕೆಳಗೂ ಒಂದೇ ಬರುತ್ತೆ. ಇಂಟು 100 ಹಾಕಿದ್ಕೊಳ್ಳೆ ಏನ್ ಬಂತ್ರಿ, ಇಂಡೆಕ್ಸ್ ಪಾಯಿಂಟ್ ಇಸ್ ಈಕ್ವಲ್ ಟು, ಹೇಳ್ರಿ ನೋಡೋಣ ಎಷ್ಟು ಬಂತು, 100 ಪಾಯಿಂಟ್ಸ್ ಓನ್ಲಿ, ರೈಟ್, 100 ಪಾಯಿಂಟ್ಸ್. ಓಕೆ, ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಇದೇನ್ರಿ, ಇದು ಲಾಸ್ಟ್ ಆನ್ಸರ್ ರೀ ನಮ್ದು, ಅದಕ್ಕೆ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ. ಓಕೆ, ಎಸ್, ಕಮಿಂಗ್ ಟು ದ November 2. November 2 ಬಂದಾಗ ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, November 2ಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತಿ, ಅದಕ್ಕೆ ಕರೆಂಟ್ ಅಂತ ಹೇಳ್ತೀವಿ. ಎವರೇಜ್ ಅನ್ಬಾರ್ದ್ರಿ ಇದಕ್ಕೆ, ದಿಸ್ ಇಸ್ ನಾಟ್ ಎವರೇಜ್, ದಿಸ್ ಇಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಓಕೆ, ಸೊ ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತ್ರಿ, 1,43,000. ಓಕೆ, 1,43,750 rupees. ಓಕೆ, ಸೊ ಡಿವೈಡೆಡ್ ಬೈ ಏನ್ ತಗೋಬೇಕ್ರಿ, ಡಿವೈಡೆಡ್ ಬೈ ಇಲ್ಲಿ, ಎಸ್, ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಬೇಸ್ ಡೇಟ್ ಯಾವ್ದ್ರಿ, November 1 is a ಬೇಸ್ ಡೇಟ್. ಹಂಗಾರ ಬೇಸ್ ಡೇಟ್ ಇನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತ್ರಿ, 1,32,000. ಓಕೆ, ಎಸ್, ಡನ್. ಇಂಟು 100 ಬರ್ರಿ, ಇಲ್ಲಿ ಮತ್ತೆ ಏನ್ ಹಾಕ್ತೀರಿ, ಇಲ್ಲಿ ಇಂಟು 100 ಪಾಯಿಂಟ್ಸ್ ಅಂತ ತಗೋರಿ. ಎಸ್, ಈಸ್ ಈಕ್ವಲ್ ಟು ಬರೇಕ, ಇಲ್ಲಿ ಎಷ್ಟಾತ್ ನೋಡ್ರಿ, ಇಲ್ಲಿ ಲೆಕ್ಕ ಮಾಡ್ಬೇಕು, ಇಲ್ಲಿ ಬೇಕಾಗ್ತದೆ ನಿಮ್ಗೆ ಕ್ಯಾಲ್ಕುಲೇಟರ್. ಸೆಕೆಂಡ್ ಡೇಗೆ ಬರ್ತೀರಲ್ಲ, ಸೆಕೆಂಡ್ ಡೇ ಕ್ಯಾಲ್ಕುಲೇಟ್ ಮಾಡ್ತೀರಿ, 1,43,750 ಡಿವೈಡೆಡ್ ಬೈ 1,32,000 ಇಂಟು 100 ಹಾಕಿದಾಗ 108.9. ಓಕೆ, ಸೊ ಇಲ್ಲೇನ್ ಬಂತು ನಿಮ್ಗೆ, 108.9 ಪಾಯಿಂಟ್ಸ್. ಎಸ್, this is your final answer. Okay, this is correct. ನಾವು ಥರ್ಡ್ ಡೇಗೆ ಬರ್ತೀವಿ, ಏನ್ ತಗೋತೀರಿ ಇಲ್ಲಿ, ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆನ್ ಥರ್ಡ್ ಡೇ. ಇಲ್ಲಿ ನೋಡ್ರಿ ಬರ್ರಿ, ಎಷ್ಟೈತ್ರಿ, 1,38,000 ಐತಿ. ಬೇಸ್ ಪಾಯಿಂಟ್ ಇಂದ ಎಷ್ಟೈತಿ, 1,32,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐತಿ. ಸೊ 1,38,000 ಡಿವೈಡೆಡ್ ಬೈ 1,32,000, 1,38,000 ಡಿವೈಡೆಡ್ ಬೈ 1,32,000 ಇಂಟು ಹಾಕ್ರಿ ಇಲ್ಲಿ ಮತ್ತೆ ಇಂಟು 100 ಪಾಯಿಂಟ್ಸ್ ಈಸ್ ಈಕ್ವಲ್ ಟು ಎಷ್ಟಾತ್ರಿ, ಹೊಡೀರಿ, ಕಟ್ತಾ ಹೊಡೀರಿ ನೋಡೋಣ. ಎಸ್, ಟೆಲ್ ಮಿ ದ ಆನ್ಸರ್, ವಾಟ್ ಈಸ್ ದ ಫೈನಲ್ ಆನ್ಸರ್. ಲಾಸ್ಟ್ ಡೇಗೆ 1,38,000 ಡಿವೈಡೆಡ್ ಬೈ 1,32,000 ಇಂಟು 100 ಈಸ್ ಈಕ್ವಲ್ ಟು 104.54. ಓಕೆ, 104.54 ಪಾಯಿಂಟ್ಸ್. ಮುಗೀತಪ್ಪ, ಇಷ್ಟು ಮಾಡಿದ್ರೆ 10 ಮಾರ್ಕ್ಸ್. ಯಾರು ಕೊಡ್ತಾರ್ರಿ ನಿಮ್ಗೆ, ಇಷ್ಟು ಸಿಂಪಲ್ ಪ್ರಾಬ್ಲಮ್ಗೆ 10 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ದ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. I hope all of you understood how to calculate the market capitalization, number of shares into MPS.
ಯಾವತ್ತಿನ ದಿನದಿರುತ್ತೋ ಯಾವ್ಯಾವ್ದು ಕಂಪ್ನಿ ನಂಬರ್ ಆಫ್ ಶೇರ್ ತಗೋತಿರೋ ಅದರದ್ದೇ MPS ಅನ್ನು ತಗೊಂಡು ಮಲ್ಟಿಪ್ಲೈ ಮಾಡಿ ಇಡ್ರಿ. ಟೋಟಲ್ ತೆಗಿತೀವಿ. ಇದಕ್ಕೇನಂತೀವಿ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದಕ್ಕೆ ಬೇಸ್ನು ಅಂತೀವಿ, ಯಾಕಂದ್ರೆ ಬೇಸ್ ಡೇಟ್ November 1 ಐತಿ, ಅದಕ್ಕೆ ಬೇಸ್ ಕ್ಯಾಪಿಟಲೈಸೇಷನ್ ಇದೇ ಆಗ್ತದೆ. ಓಕೆ, ಸೊ ಫಸ್ಟ್ ಡೇ ಗೊತ್ತಾತಲ್ಲ, ಫಾರ್ಮುಲಾ ಏನೈತಿ ಇಂಡೆಕ್ಸ್ ಪಾಯಿಂಟ್ಗೆ. ಕರೆಂಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಅವತ್ತಿನ ದಿನದ್ದು ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇಲ್ಲಿ November 1 ಇದ್ದದಕ್ಕೆ ಇಲ್ಲಿ ಮ್ಯಾಲೂ 1,32,000 ಕೆಳಗೂ 1,32,000 ಬರುತ್ತೆ ಇಂಟು 100 points. I hope all of you understood. Wish you all the very best. Practice this, okay? And easily you can score 10 out of 10 for this problem. Thank you.